ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗಿಲ್ಲ. ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ. ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಜನಪ್ರಿಯ ಪಂಚ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿಯಾಗಲಿದೆ ಅಂತ ದೂರಿದ್ದ ಬಿಜೆಪಿ ದೇಶದಾದ್ಯಂತ ತನ್ನ ಅಧಿಕಾರವಿರುವ ರಾಜ್ಯಗಳಲ್ಲಿ ಜಾರಿಗೊಳಿಸಲು ಮುಂದಾಗಿದೆ ಅಂತ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆಎನ್ ಕೇಶವರೆಡ್ಡಿ ತಿಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಜನಪರ ಆಡಳಿತವನ್ನು ಸಹಿಸಲಾಗದೆ ವಿರೋಧ ಪಕ್ಷಗಳು ಗ್ಯಾರಂಟಿ ಯೋಜನೆಗಳ ಮೇಲೆ ಚರ್ಚಿಸಲಾಗದೆ ಎಸ್ಸಿಪಿಟಿಎಸ್ಪಿ ಹಣ ದುರುಪಯೋಗದ ಬಗ್ಗೆ ಮಾತನಾಡುತ್ತಿದ್ದಾರೆ. ಕೇವಲ ಟೀಕೆಯ ಮಾತಾಗಿರುವ ವಿನಃ ಸತ್ಯಾಂಶ ಇಲ್ಲ ಅಂದರು. ಮುಖ್ಯಮಂತ್ರಿಗಳು ಎಸ್ಸಿಪಿಟಿಎಸ್ಪಿ ಹಣವನ್ನು ಆಯಾ ವರ್ಗಗಳ ಕಲ್ಯಾಣಕ್ಕಾಗಿ ಬಳಸುವಂತೆ ಮುಖ್ಯಮಂತ್ರಿಗಳು ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ವಿರೋಧ ಮಾಡಲು ಯಾವ ಅಂಶಗಳು ಸಿಗದಿದ್ದಾಗ ಧರ್ಮಸ್ಥಳ, ಮೈಸೂರು ವಿಚಾರಗಳನ್ನು ಮುನ್ನೆಲೆಗೆ ತಂದಿದ್ದಾರೆ. ಇದರಿಂದ ಅವರ ಬೇಳೆ ಬೇಯೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲ, ನಮ್ಮ ವಿರೋಧ ಪಕ್ಷದವರು ಮಾತಾಡುವಂತ ಮಾತು ಇದ್ದೇ ಇರ್ತದೆ. ಗ್ಯಾರಂಟಿಗೆ ಕೊಡೋಕೆ ಆಗಲ್ಲ, ಗ್ಯಾರಂಟಿ ಕೊಟ್ಟರೆ ದಿವಾಳಿ ಆಗ್ತದೆ ಅಂತ ಹೇಳಿದ್ರು. ಈಗ ಮುಖ್ಯಮಂತ್ರಿಗಳು ಒಂದೊಂದು ಕ್ಷೇತ್ರಕ್ಕೆ 50-50 ಕೋಟಿನ ಹೆಚ್ಚುವರಿ ಅನುದಾನ ಕೊಡೋಕೆ ಇವತ್ತು ಎಲ್ಲ ಆಕ್ಷನ್ ಅಂತ ರೆಡಿ ಆಗ್ತಾ ಇದೆ. ಯಾವುದೂ ಹಿನ್ನಡೆ ಆಗಿಲ್ಲ. ಈಗ ಎಸ್ಸಿಪಿಟಿಎಸ್ಪಿ ಹಣ ಅಂತ ಏನು ಅವ್ರು ರಿಸರ್ವ್ ಮಾಡಿದ್ರೆ ಆ ಹಣವನ್ನ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಡೈವರ್ಟ್ ಮಾಡಕ್ ಹೋಗೋದಿಲ್ಲ. ಆ ಹಣ ಏನ್ ರಿಸರ್ವ್ ಆಗಿದೆ ಅದು ಕೊಟ್ಟೆ ಕೊಡ್ತಾರೆ. ಗ್ಯಾರಂಟಿ ಕಂಪ್ನಿ ರಿಸರ್ವ್ ಮಾಡಿ ಬಜೆಟ್ ಅಲ್ಲಿ ತೆಗೆದಿರೋ ಗ್ಯಾರಂಟಿ ಕಂಪ್ನಿ ಕೊಡ್ತಾರೆ. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಯಲವಳ್ಳಿ ರಮೇಶ್ ಮಾತನಾಡಿ, ಸೆಪ್ಟೆಂಬರ್ 3ರಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತಾದ ಕಾರ್ಯಾಗಾರವನ್ನು ರಾಜ್ಯದಲ್ಲಿ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಜಿಲ್ಲಾಡಳಿತ ಭವನದ ಜಿಲ್ಲಾ ಪಂಚಾಯತ್ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಈ ಕಾರ್ಯಾಗಾರದ ಉದ್ಘಾಟನೆಯನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಮಾಡಲಿದ್ದಾರೆ. ಇದರೊಟ್ಟಿಗೆ ರಾಜ್ಯದ ಎಲ್ಲ ತಾಲೂಕು ಜಿಲ್ಲೆಗಳ ಅಧ್ಯಕ್ಷರು ಭಾಗವಹಿಸಲಿದ್ದಾರೆ. ಕಾರ್ಯಾಗಾರದಲ್ಲಿ ಅರ್ಹ ಫಲಾನುಭವಿಗಳಿಗೆ ಆಹ್ವಾನಿಸಿ ಅವರಿಂದಲೇ ಯೋಜನೆಯ ಅನುಕೂಲದ ಬಗ್ಗೆ ಮಾತನಾಡಿಸಲಾಗುತ್ತದೆ. ಇದೇ ವೇಳೆ ಅರ್ಹ ಫಲಾನುಭವಿಗಳಿಗೆ ಆದೇಶ ಪತ್ರಗಳನ್ನು ಕೂಡ ವಿತರಿಸಲಾಗುವುದು ಎಂದರು. ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ, ಹಣಕ್ಕಾಗಿ ಸಾಲಿನಲ್ಲಿ ನಿಲ್ಲದೆ, ಯಾರಿಗೂ ಕಮಿಷನ್ ಕೊಡದೆ ನೇರವಾಗಿ ಸರ್ಕಾರದ ಖಜಾನೆಯಿಂದಲೇ ಫಲಾನುಭವಿಯ ಖಾತೆಗೆ ಯಾವುದಾದ್ರೂ ಹಣ ಪಾವತಿಯಾಗುತ್ತಿದ್ರೆ ಅದು ಗ್ಯಾರಂಟಿ ಯೋಜನೆಯ ಹಣ ಮಾತ್ರವಾಗಿದೆ. ಹೀಗಾಗಿ ಇದು ದೇಶಕ್ಕೆ ಮಾದರಿಯಾಗಿದೆ ಎಂದರು. ಇದು ರಾಜ್ಯದ ಮೊಟ್ಟ ಮೊದಲ ಕಾರ್ಯಾಗಾರವಾಗಿದೆ. ಈ ಕಾರ್ಯಾಗಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಇತರರು ಭಾಗಿಯಾಗಲಿದ್ದಾರೆ. ಶಕ್ತಿ ಯೋಜನೆಯಡಿ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿ ಗೋಲ್ಡನ್ ಬುಕ್ ರೆಕಾರ್ಡ್ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ ಹೀಗೆ ಎಲ್ಲವೂ ಜನಪ್ರಿಯವಾಗಿವೆ. ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರ ಸೂಚನೆಯಂತೆ ಜಿಲ್ಲೆಯಲ್ಲಿ ಈ ಕಾರ್ಯಾಗಾರ ಆಯೋಜಿಸುತ್ತಿದ್ದೇವೆ. ರಾಜ್ಯದಲ್ಲಿ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತ ಕಾರ್ಯಾಗಾರ ನಡೆಯಲಿದೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ ಸಮಸ್ಯೆಗಳನ್ನು ದಾಖಲಿಸಿಕೊಂಡು ಪಂಚ ಗ್ಯಾರಂಟಿ ಯೋಜನೆಗಳಿಂದ ವಂಚನೆಗೊಳಗಾದವರ ದೂರುಗಳನ್ನು ಸ್ಥಳದಲ್ಲೇ ದಾಖಲಿಸಿಕೊಂಡು ಪರಿಹರಿಸುವ ಕೆಲಸವನ್ನು ಮಾಡಲಾಗುವುದು ಎಂದರು. ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ 100%, ಗೃಹಲಕ್ಷ್ಮಿ 99%, ಅನ್ನಭಾಗ್ಯ 99%, ಗೃಹಜ್ಯೋತಿ 99% ಯಶಸ್ಸು ಕಂಡಿದೆ ಎಂದರು. ರಾಜ್ಯಾಧ್ಯಕ್ಷರ ಅಪ್ಪಣೆ ಮೇರೆಗೆ ಮೀಟಿಂಗ್ ಕರೆದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಾಗಾರ ಮಾಡಬೇಕು, ಯಶಸ್ವಿ ಆಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಮಗೆಲ್ಲ ಆದೇಶ ಮಾಡಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅವತ್ತು 10 ಗಂಟೆಗೆ ಜಿಲ್ಲಾಧಿಕಾರಿಗಳ ಸಿಇಒ ಕಚೇರಿ ಸಭಾಂಗಣದಲ್ಲಿ 10:10ವರೆಗೆ ಸಭೆ ಸೇರಿ ಕೆಲವು ಕಂಪ್ಲೇಂಟ್ಸ್ ಇದೆ. ಯಾವುದರಲ್ಲಿ ವಿಶೇಷವಾಗಿ ಗೃಹಲಕ್ಷ್ಮಿಯಲ್ಲಿ ಅಲ್ಲಿ ಅವ್ರ ಕಂಪ್ಲೇಂಟ್ಸ್ ಇರೋದನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊತೀವಿ. ಬಂದಂತ ಮಹಿಳೆಯರು ಯಾರು ಫಲಾನುಭವಿಗಳು ವಂಚಿತರಾಗಿದ್ದಾರೆ, ಈ ಯೋಜನೆಗಳಲ್ಲಿ ನನಗೆ ಬರ್ತಾ ಇಲ್ಲ, 8 ತಿಂಗಳಿಂದ ಬರ್ತಿಲ್ಲ, 6 ತಿಂಗಳಿಂದ ಬರ್ತಿಲ್ಲ ಅಂತ ಯಾರು ವಂಚಿತರಾಗಿರ್ತಾರೆ ಅವರೆಲ್ಲರೂ ಕೂಡ ಈ 5 ಯೋಜನೆಗಳಲ್ಲಿ ಯಾವುದೇ ಯೋಜನೆಯಲ್ಲಿ ವಂಚಿತರಾಗಿದ್ರೆ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಬಂದ ತಕ್ಷಣ ಅವ್ರಿಗೆಲ್ಲ ಅದನ್ನ ಸರಿಪಡಿಸೋ ಒಂದು ಕಾರ್ಯಕ್ರಮ ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ ವಿಶೇಷವಾಗಿ ಯುವ ನಿಧಿ. ನಮಗೆ ಈ 4 ಗ್ಯಾರಂಟಿಗಳು ಕೂಡ 100% ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿದೆ. ಶಕ್ತಿ ಯೋಜನೆ 100% ಯಶಸ್ವಿಯಾಗಿದೆ. ಗೃಹಜ್ಯೋತಿ ಕೂಡ 99% ಯಶಸ್ವಿಯಾಗಿದೆ, ಕಾರ್ಯಗತ ಆಗಿದೆ. ಅನ್ನಭಾಗ್ಯ ಕೂಡ 99% ಕಾರ್ಯಗತ ಆಗಿದೆ. ನಮಗೆ ಕಡಿಮೆ 96% ಇರುವಂತ ಯುವ ನಿಧಿ, ಆ ಯುವ ನಿಧಿ ಕೂಡ ನಾವು ಅರ್ಹ ಫಲಾನುಭವಿಗಳಿಗೆ ನಾವು ವಿಶೇಷವಾಗಿ ಇದನ್ನ
ತುಂಬಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಪ್ರವಾಸ ಮಾಡಿ ಮೊನ್ನೆ ನಮ್ಮ ಮಂಚನಹಳ್ಳಿಯಲ್ಲಿ ಕೂಡ ಆಯಿತು, ಹಿಂದಿನ ವಾರ ಗುಡಿಬಂಡೆಯಲ್ಲಿ ಕೂಡ ತಾಲೂಕುವಾರು ಕೂಡ ನಾವು ಇದನ್ನು ಪ್ರಚಾರ ಮಾಡಿಕೊಂಡು ಅವ್ರದ್ದು ರಿಜಿಸ್ಟ್ರೇಷನ್ ಇರುತ್ತೆ, ಏನು ಪ್ರೊಸೀಜರ್ ಇರುತ್ತೆ, 23-24ನೇ ಸಾಲಿನಲ್ಲಿ ಗ್ರಾಜ್ಯುಯೇಟ್ ಆಗಿರಬೇಕು, 6 ತಿಂಗಳ ಕಾಲ ಎಲ್ಲಿ ಉದ್ಯೋಗ ಇಲ್ಲದೆ ಅಥವಾ ಹೈಯರ್ ಸ್ಟಡೀಸ್ಗೆ ಹೋಗದೆ ನಿರುದ್ಯೋಗಿ ಆಗಿರಬೇಕು. ಅಂಥವರು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವ್ರಿಗೆ ಬಹಳಷ್ಟು ಕಡೆ ಆಮೇಲೆ ಅದನ್ನ ಈಗಾಗಲೇ ನಡೀತಾ ಇದೆ ಕಾರ್ಯಕ್ರಮ. ನೋಂದಾವಣಿ ಮಾಡಿಕೊಂಡ್ರೆ ಅವ್ರಿಗೆ ಆ ಗ್ರಾಜ್ಯುಯೇಟು ಆಮೇಲೆ ಮಾಸ್ಟರ್ ಡಿಗ್ರಿ ಅವರಿಗೆ 3,000 ರೂಪಾಯಿ ತಿಂಗಳು ಕೊಡುವಂಥ ಕಾರ್ಯಕ್ರಮ, 1,000 ಡಿಪ್ಲೊಮಾ ಕೊಡುವಂಥ ಕಾರ್ಯಕ್ರಮ ಜಾರಿಗೆ ತರಕ್ಕೆ ಅದು ಫುಲ್ ಆಗಲೇಬೇಕು. ಕನಿಷ್ಠ 199% ಆಗಬೇಕು. ಕೆಲವು ಕಾರಣಾಂತರಗಳಿಂದ ಟೆಕ್ನಿಕಲ್ ಆಗಿ ಅವರು ಅದನ್ನ ಫಲಾನುಭವಿಗಳಿಗೆ ಕಷ್ಟ ಆಗಿರೋದನ್ನ, ತೊಂದರೆಗಳಿರೋದನ್ನ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅದು ಮಾಡೋಂಥ ಅದು ಕೂಡ ರಿಜಿಸ್ಟ್ರೇಷನ್ ಇರ್ತದೆ. ಹಂಗಾಗಿ ಅದ್ರ ಜೊತೆಗೆ ಜನಗಳಲ್ಲೇ ಅರಿವು ಮೂಡಿಸೋ ಕಾರ್ಯಕ್ರಮ, ಅದಕ್ಕೆ ಬೀದಿ ನಾಟಕ ಟೈಪು, ಆಮೇಲೆ ಕೆಲವರು ಅದ್ರ ಬಗ್ಗೆ ಹೇಳಿಕೆಗಳು, ಫಲಾನುಭವಿಗಳು ತಮ್ಮ ಅನುಭವಗಳು, ಬಹಳಷ್ಟು ಜನ ನಾನು ಬಂದಂತ 2,000 ರೂಪಾಯಿನ ಕೂಡಿಟ್ಕೊಂಡಿದ್ದು ನನ್ನ ಮಗಳಿಗೆ ಲ್ಯಾಪ್ಟಾಪ್ ಕೊಡಿಸಿದ್ದೀನಿ. ನಮ್ಮ ತಾಲೂಕಲ್ಲೇ ಫಲಾನುಭವಿಗಳು ಪ್ರಾಯೋಗಿಕವಾಗಿ ಅವ್ರು ಪಡೆದಿರುವಂತ ಅನುಕೂಲಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಸ್ಟೇಜಲ್ಲಿ. ಅದರ ಒಂದು LED ಹಾಕ್ಬಿಟ್ಟು ಅದ್ರ ಮುಖಾಂತರ ರಾಜ್ಯದಾದ್ಯಂತ ಸುಮಾರು ಏನಿವತ್ತು ಕಳೆದ 23-24ನೇ ಸಾಲಿನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 52,000 ಕೋಟಿ ಇದಕ್ಕೆ ಮೀಸಲಿಟ್ಟು, ಮೊನ್ನೆ 24-25 ಬಜೆಟ್ ಅಲ್ಲಿ 56,000 ಕೋಟಿಯನ್ನ ಇದಕ್ಕೆ ಬಜೆಟ್ ಅಲ್ಲಿ ಮೀಸಲಿಟ್ಟು 1,00,000 ಹೆಚ್ಚಿನ 1,00,000 ಕೋಟಿಗಿಂತೂ ಹೆಚ್ಚಿನ ಅನುದಾನವನ್ನ ಈಗಾಗಲೇ ಇದಕ್ಕೆ ವಿನಿಯೋಗಿಸ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಕಾರ್ಯಾಗಾರನ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಉನ್ನತ ಶಿಕ್ಷಣ ಸಚಿವರು ಆದಂಥ MC ಸುಧಾಕರ್ ಸಾಹೇಬರು, ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರಾದ HM ರೇವಣ್ಣನವರು, ಉಪಾಧ್ಯಕ್ಷರಾದ ಸೂರಜ್ ರವರು, ರಾಮಲಿಂಗಾರೆಡ್ಡಿಯವರು, ಆಮೇಲೆ ರಾಜ್ಯದಲ್ಲಿ 5 ಜನ ಉಪಾಧ್ಯಕ್ಷಗಳಿದ್ದಾರೆ ನಮ್ಮ ಗ್ಯಾರಂಟಿ ಯೋಜನೆಗೆ, ಅವರಲ್ಲಿ ಕೂಡ ಅನೇಕ ಜನ ಬರೋರಿದ್ದಾರೆ. ಬೇರೆ ಜಿಲ್ಲೆಗಳ ಉಪಾಧ್ಯಕ್ಷರುಗಳು ಬರೋರಿದ್ದಾರೆ. ಅವರು ಕೂಡ ನಾವು ಇದನ್ನ ಈ ಕಾರ್ಯಕ್ರಮನ ಕೆಲವು ಅವರ ಅನುಭವಿಗಳು, ಫಲಾನುಭವಿಗಳ ಅನುಭವದ ಮಾತುಗಳನ್ನ ಅವರು ವೇದಿಕೆಯಲ್ಲಿ ಎಲ್ಲರ ನಾಯಕರ ಜೊತೆ ಅವರು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಯಾರು ಗೆಸ್ಟ್ಗಳು ಕೂತ್ಕೊಳ್ಳೋದು ಬೇಡ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.